ಈಗ ನುಗ್ಗೆಕಾಯಿ ಸೀಸನ್ ಇರೋದ್ರಿಂದ ನುಗ್ಗೆಕಾಯಿ ಸಾಂಬಾರ್ ಮಾಡೋಣ ಅಂತ ಅನ್ಕೊಂಡ್ವಿ. ಅದು ಹೋಟೆಲಲ್ಲಿ ಮತ್ತೆ ಮದುವೆ ಮನೆಗಳಲ್ಲಿ ಯಾವ ರೀತಿ ಮಾಡ್ತಾರಲ್ವಾ ನುಗ್ಗೆಕಾಯಿ ಸಾಂಬಾರ್, ಆ ರೀತಿ ಅಂತ ನುಗ್ಗೆಕಾಯಿ ಸಾಂಬಾರ್ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಏಜ್ ಕ್ರಿಯೇಟಿವ್ ವರ್ಲ್ಡ್. ನಾನು ನಿಮ್ಮ ಆಶ್ರಿತಾ ಅಭಿಲಾಷ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನುಗ್ಗೆಕಾಯಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಎಲ್ಲರಿಗೂ ಗೊತ್ತು ನುಗ್ಗೆಕಾಯಿ ಸಾಂಬಾರು ಮಾಡೋದು ಯಾವ ರೀತಿ ಅಂತ. ಸೊ ನಮ್ಮನೇಲಿ ಸ್ವಲ್ಪ ಡಿಫ್ರೆಂಟಾಗಿ ಒಂಥರ ಚೆನ್ನಾಗಿರುತ್ತೆ, ಮದುವೆಲಿ ಮಾಡ್ತಾರಲ್ಲ ಆ ರೀತಿಯಾಗಿರುತ್ತೆ ನಮ್ಮನೇಲಿ ಮಾಡೋವಂಥ ನುಗ್ಗೆಕಾಯಿ ಸಾಂಬಾರು. ಸೊ ಅದನ್ನು ಯಾವ ರೀತಿ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನುಗ್ಗೆಕಾಯಿನ ಈ ರೀತಿಯಾಗಿ ನೀಟಾಗಿ ಹಚ್ಚಿಟ್ಕೊಂಡು ತೊಳೆದಿಟ್ಕೊಬೇಕು. ಸೊ ನೋಡ್ತಾ ಇದ್ದೀರಾ, ಈ ರೀತಿಯಾಗಿ ಸ್ವಲ್ಪ ಹೊತ್ತು ಅದು ನೆನೆ ಹಾಕಿ ಇಡೀ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ನಾನು 1 ಲೋಟ ಆಗಷ್ಟು ತೊಗರಿಬೇಳೆ ಹಾಕ್ಕೊತಾ ಇದ್ದೀನಿ, 1 ಲೋಟ ಆಗಷ್ಟು ಅವರೆಬೇಳೆನ ಹಾಕ್ಕೊತಾ ಇದ್ದೀನಿ. ಸೊ ನಿಮ್ಗೆ ಅಕಸ್ಮಾತ್ ಇಲ್ಲ ಅವರೆಬೇಳೆ ಇಲ್ಲ ಅಂದರೆ ಬರೀ ತೊಗರಿಬೇಳೆನ ಹಾಕ್ಕೊಬೋದು. ಇಲ್ಲಿ ನಾನು 1 ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ 2 ಟೊಮೆಟೊ ಹಾಕೋಣ ಅಂತ 2 ಟೊಮೆಟೊ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಒಂದು ಚಿಕ್ಕದು ಒಂದು ದೊಡ್ಡದು ಹಣ್ಣಾಗಿರೋಂಥದ್ದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಟೇಸ್ಟು. ಸೊ ಈಗ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಈಗ 2 ಲೋಟ ನೀರು ಹಾಕ್ಕೊತಾ ಇದ್ದೀನಿ ಇದಕ್ಕೆ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಸೊ ಇದು ಆಪ್ಷನಲ್ಲೂ ನಿಮ್ಗೆ ಬೇಕಾದ್ರೆ ಹಾಕ್ಕೊಳ್ಳಿ. ಈಗ ನೋಡಿ ಬದನೆಕಾಯಿ ಹೀಗೆ ಹಾಕ್ಬೋದು, ಹಾಕೊಂಬಿಟ್ರೆ ತುಂಬ ಮೆತ್ತಗಾಗೋಗುತ್ತೆ. ಸೊ ಅದಕ್ಕೆ ಬದನೆಕಾಯಿ ಒಗ್ಗರಣೆ ಹಾಕೋಣ. ಹೆಂಗಿದ್ರು ನುಗ್ಗೆಕಾಯಿ ಬೇಯಿಸಿವಲ್ವಾ, ಆಗ ಹಾಕೋಣ. ಈಗ ಇಲ್ಲಿ 2 ವಿಜಿಲ್ ಆಗಲಿ, ಅಲ್ಲಿವರೆಗೂ ಕೂಗಬೇಕು. ಸೊ ಈಗ ನಾನು ಮಿಕ್ಸಿಗೆ ಏನೇನು ಹಾಕೊಳ್ಳೋದು ಅಂತ ನೋಡೋಣ ಬನ್ನಿ. ಈಗ ಇಲ್ಲಿ ಒಂದು ಸ್ವಲ್ಪ ಕೊಬ್ಬರಿ ಎತ್ಕೊಂಡಿದ್ದೀನಿ. ಕೊಬ್ಬರಿ ಹಾಕ್ಕೊಂಡು ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಸ್ವಲ್ಪ ಹೊತ್ತು ಗ್ರೈಂಡ್ ಮಾಡ್ಕೊಳ್ಳಿ. ಈಗ ನಾವೇನು ಬೇಯಕ್ಕಿಟ್ಟಿದ್ವಲ್ಲ ಈರುಳ್ಳಿ ಮತ್ತು ಟೊಮೆಟೊನ, ಅದನ್ನು ಮಾತ್ರ ಎತ್ಕೊಂಡು ಇಲ್ಲಿ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಕರಿಬೇವಿನ ಸೊಪ್ಪು ತುಂಬ ಒಳ್ಳೆಯದು, ಅದಕ್ಕೋಸ್ಕರ ಈ ರೀತಿಯಾಗಿ ಗ್ರೈಂಡ್ ಮಾಡಾಕಿದ್ರೆ ನಮ್ಮ ಹೊಟ್ಟೆ ಒಳಗಡೆ ಹೋಗುತ್ತೆ ಅಂದ್ಬಿಟ್ಟು ಈ ರೀತಿಯಾಗಿ ನಾನು ಮಾಡ್ತೀನಿ ಆ್ಯಕ್ಚುಲಿ. ಈಗ ಸಾಂಬಾರ್ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಮ್ಮ ಮನೇಲಿ ಮಾಡಿರೋಂಥ ಸಾಂಬಾರ್ ಪೌಡ್ರು 3 ಸ್ಪೂನ್ ಆಗಷ್ಟು ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಹುಣಸೆ ಹಣ್ಣು. ಈಗ ಇದನ್ನು ನೀಟಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ನೋಡ್ತಾ ಇದ್ದೀರಾ, ಇಷ್ಟು ನೀಟಾಗಿ ಪೇಸ್ಟ್ ಆಗಬೇಕು, ತರಿಯಾಗಿರಬಾರ್ದು, ನೀಟಾಗಿ ನುಣ್ಣಗಾಗಬೇಕು. ಸೊ ಈಗ ಒಂದು ತಪ್ಪಲೆಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಸಾಸಿವೆ, ಅದು ಚಿಟಪಟ ಅಂತಂದ್ಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ಳಿ. ಈಗ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಹೊತ್ತು ಬಾಡಬೇಕು, ಅಲ್ಲಿವರೆಗೂ ಈ ರೀತಿಯಾಗಿ ಮಾಡ್ಕೊಳ್ಳಿ. ಸೊ ಈ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಕ್ಚುಲಿ. ನಮ್ಮ ಮನೇಲಿ ಬಂದು ತಿಂದವರೆಲ್ಲ ತುಂಬ ಚೆನ್ನಾಗಿ ಮಾಡ್ತೀರಾ, ತುಂಬ ಚೆನ್ನಾಗಿದೆ ಸಾಂಬಾರು ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ನನ್ನ ಫ್ರೆಂಡ್ ಒಬ್ರು ಕೇಳಿದ್ರು ಯಾವ ರೀತಿ ಮಾಡೋದು, ಒಂದು ಸ್ವಲ್ಪ ಯೂಟ್ಯೂಬಲ್ಲಿ ಹಾಕಿ ಅಂತ ಕೇಳಿದಕ್ಕೆ ಈ ರೆಸಿಪಿನ ನಾನು ಶೇರ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ. ಸೊ ನೋಡಿ, ಈಗ ಒಂದು ಸ್ವಲ್ಪ ಬೆಂದಿದೆ, ಅದಕ್ಕೋಸ್ಕರ ಈಗ ನುಗ್ಗೆಕಾಯಿ ಹಾಕ್ತಾ ಇದ್ದೀನಿ. ಅದಕ್ಕೆ ಇಲ್ಲಿ ಏನು ನುಗ್ಗೆಕಾಯಿ ನೀವು ತೊಳೆದು ಇಟ್ಕೊಂಡಿದ್ರಲ್ಲ ಆ ನುಗ್ಗೆಕಾಯಿ ಹಾಕಿ, ನೀವು ಅಕಸ್ಮಾತ್ ಫ್ರಿಜ್ಜಲ್ಲಿ ಇಕ್ಕಿದ್ರೆ ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಿ ನೆನೆಸಿಟ್ಬಿಡಿ. ಅದಾದಮೇಲೆ ಈ ರೀತಿ ಹಾಕಿದ್ರೆ ಬೆಂದ್ಕೊಳುತ್ತೆ. ಇಲ್ಲಾಂದ್ರೆ ಫ್ರಿಜ್ಜಿಂದ ತೆಗೆದ ತಕ್ಷಣ ಹಾಕಿದ್ರೆ ಬೇಯಲ್ಲ, ಅದು ತುಂಬ ಲೇಟ್ ಆಗುತ್ತೆ. ಸೊ ನೋಡಿ, ಇದು ಒಗ್ಗರಣೆಯಲ್ಲೇ ಈ ರೀತಿಯಾಗಿ ಸ್ವಲ್ಪ ಹೊತ್ತು ಒಂದು ಪ್ಲೇಟ್ ಮುಚ್ಚಿ ಸ್ವಲ್ಪ ಹೊತ್ತು ಬಿಡೋಣ. ಒಗ್ಗರಣೆಯಲ್ಲೇ ಅದು ಬೇಯ್ಕೊಳ್ಳುತ್ತೆ ಒಂದು ಸ್ವಲ್ಪ. ಈಗ ನೋಡಿ ಒಂಚೂರು ಬೆಂದಂಗಾಗಿದೆ. ಈಗ ಇದನ್ನ ಹಿಂಗೆ ಈ ರೀತಿಯಾಗಿ ತಿರುಗ್ಬಿಟ್ಟು ತಿರುಗ್ಕೊಂಡು ನಾವೇನು ಮಾಡಿಟ್ಕೊಂಡಿದ್ರಲ್ವಾ ಈ ಪೇಸ್ಟ್ನ ನಾನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇದಕ್ಕೆ ಹಾಕಿ. ಸೊ ಇದು ನುಗ್ಗೆಕಾಯಿ ಬೇಯ್ತಾ ತುಂಬ ಕಡಿಮೆ ಆಗುತ್ತೆ ಸಾಂಬಾರು. ಅದಕ್ಕೋಸ್ಕರ ನಾನು ತುಂಬಾ ಸಾಂಬಾರು ಮಾಡ್ತಾ ಇದ್ದೀನಿ. ನುಗ್ಗೆಕಾಯಿ ಜಾಸ್ತಿ ಇರೋದ್ರಿಂದ ಒಂದು ತಪ್ಪಲೆ ಫುಲ್ಲು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀರು ಅಷ್ಟೇ ತುಂಬ ಹಾಕಿದ್ರೆ ಚೆನ್ನಾಗಿರಲ್ಲ, ಜಾಸ್ತಿ ನುಗ್ಗೆಕಾಯಿರೆ ಈ ರೀತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗೇನು ಬೇಯಿಸಿಟ್ಕೊಂಡಿದ್ದಲ್ಲ ಬೇಳೆ, ಆ ಬೇಳೆ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ಇದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಈ ರೀತಿಯಾಗಿ ಒಂದ್ಸತಿ ತಿರುಗ್ಕೊಳ್ಳೋಣ. ಹಾಗೆ ಸ್ವಲ್ಪ ನೀರು ಬೇಕಾದ್ರೆ ನೀವು ಸೇರಿಸ್ಕೊಬಹುದು. ಸೊ ಈಗ ಒಂದು ಸ್ವಲ್ಪ ಹೊತ್ತು ತಿರುಗ್ಕೊಳ್ಳೋಣ. ಅದು ಹಂಗೆ ಬಿಟ್ಟರೆ ತಳ ಥರ ಅಂಟ್ಕೊಂಡ್ಬಿಡುತ್ತೆ ಕುದಿಯೋವಾಗ. ಸೊ ನೋಡಿ, ಈಗ ನಾನು ಬದನೆಕಾಯಿ ಕಟ್ ಮಾಡ್ಕೊಂಡಿರೋದನ್ನ ಹಾಕ್ತಾ ಇದ್ದೀನಿ. ನೀವು ಆಲೂಗಡ್ಡೆ ಬೇಕಾದ್ರೆ ಹಾಕ್ಕೊಬಹುದು. ಬದನೆಕಾಯಿ ನಿಮ್ಗೆ ಆಪ್ಷನಲ್ಲೂ ಹಾಕ್ಕೊಳಂಗಿದ್ರೆ ಹಾಕ್ಕೊಬೋದು, ಬಿಡಂಗಿದ್ರೆ ಬಿಡ್ಬೋದು. ಸೊ ನಾನು ತುಂಬ ಪ್ಲೈನ್ ಆಗಿರೋದು ಬೇಡ ಅಂತ ಅಂದ್ಬಿಟ್ಟು ಇದೆಲ್ಲ ಹಾಕ್ತಾ ಇದ್ದೀನಿ. ಸೊ ಮನೇಲಿದ್ರೆ ಹಾಕ್ಬೋದು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಕುದಿಬೇಕು. ಕುದ್ದಷ್ಟು ನುಗ್ಗೆಕಾಯಿ ನೀಟಾಗಿ ಬೇಯುತ್ತೆ. ಸೊ ಬೆಂದಾಗ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ.
ಈ ರೀತಿಯಾಗಿ ತಿರುವು ಕೊಡ್ತಾ ಇರಬೇಕು, ಇಲ್ಲಾಂದ್ರೆ ನಾವು ತಳ ಅಂಟ್ಕೊಂಡ್ಬಿಡುತ್ತೆ. ಹಾಗೆ ಬಿಟ್ರೆ ಬೇಳೆ ಎಲ್ಲ ಹಾಕಿರ್ತೀವಲ್ವ, ತಳ ಅಂಟ್ಕೊಂಡ್ಬಿಟ್ಟಿರುತ್ತೆ. ಸೊ ಈ ರೀತಿಯಾಗಿ ಕುದ್ದಾಗೆಲ್ಲ ಹಿಂಗೆ ಒಂದೊಂದ್ಸತಿ ತಿರುವು ಕೊಡ್ತಾ ಇರಬೇಕು. ಸೊ ನೋಡ್ತಾ ಇದ್ರೆ ಈಗ ನುಗ್ಗೆಕಾಯಿ ಬೆಂದಿದ್ಯಾ ಅಂತ ನೋಡೋಣ. ಈ ರೀತಿಯಾಗಿ ಸಿಕ್ಕರೆ ಈ ರೀತಿಯಾಗಿ ಕಟ್ಟಾಗಬೇಕು, ಕಟ್ಟಾದ್ರೆ ಬೆಂದಿದೆ ಅಂತ ಅರ್ಥ ನುಗ್ಗೆಕಾಯಿ. ಸೊ ಈಗ ಬೆಂದಿದೆ, ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನುಗ್ಗೆಕಾಯಿ ಸಾಂಬಾರ್ ರೆಡಿ ಆಯಿತು. ಸೊ ನೋಡಿದ್ರಲ್ಲ, ಈ ರೀತಿಯಾದಂಥ ನುಗ್ಗೆಕಾಯಿ ಸಾಂಬಾರ್ ನಾವು ಮನೆಯಲ್ಲೇ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಅನ್ನಕ್ಕೆ, ಸಾಂಬಾರ್ಗೆ, ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ತುಂಬ ಟೇಸ್ಟಿ ಆಗಿರೋಂಥ ನುಗ್ಗೆಕಾಯಿ ಸಾಂಬಾರ್. ಸೊ ನೋಡಿದ್ರಲ್ಲ, ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೀವು ಒಂದ್ಸತಿ ಮನೇಲಿ ಇದನ್ನ ಟ್ರೈ ಮಾಡಿ ನೋಡಿ. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.